ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳ ಲಂಚ್ ಬಾಕ್ಸ್ಗೆ ಏನು ಟಿಫನ್ ಮಾಡೋದು ಅಂತ ನಿಮಗೆ ಟೆನ್ಷನ್ ಇದೆಯಾ? ಹಾಗಿದ್ರೆ ಈ ವಿಡಿಯೋ ನೋಡಿ. ಬೀಟ್ರೋಟ್ ರೈಸು ಮಕ್ಕಳಿಗೆ ಹೆಲ್ತಿನೂ ಕೂಡ. ಮಕ್ಕಳು ಬೀಟ್ರೋಟ್ ತಿನ್ನಲ್ಲ ಅನ್ನೋರು ಈ ರೈಸ್ನ ತುಂಬ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊ ಬರ್ತಾರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕನೂ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ ಕಿಚನ್. ನೀವು ನೋಡ್ತಿದ್ದೀರಾ ಚೈತ್ರ ಕಿಚನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೀಟ್ರೋಟ್ ರೈಸ್ ಮಾಡ್ತಾ ಇದ್ದೀನಿ. ಮಕ್ಕಳು ಲಂಚ್ ಬಾಕ್ಸ್ಗೆ ಈಸಿಯಾಗಿ 10 ನಿಮಿಷದಲ್ಲೇ ಮಾಡ್ಬೋದು. ಟೇಸ್ಟಿಗೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೀಟ್ರೋಟ್ ರೈಸ್ ಮಾಡಲಿಕ್ಕೆ ಏನೇನು ಬೇಕು ಅಂದರೆ, ಮೊದಲಿಗೆ ಒಂದು ಚಿಕ್ಕದೊಂದು ಬೀಟ್ರೋಟ್ ತುರಿದು ಇಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ಜಾಸ್ತಿ ಬೀಟ್ರೋಟ್ ತೊಗೊಳ್ಳಿ. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಬೀಟ್ರೋಟ್ನ ತುರಿದು ಇಟ್ಕೊಂಡಿದ್ದೀನಿ. ಗೋಡಂಬಿ, ಕಡಲೆಬೇಳೆ, ರುಚಿಗೆ ಉಪ್ಪು, ಅರಿಶಿನ, ಕರ್ಬೇವಿನ ಸೊಪ್ಪು, ಒಂದು 3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಕಡಲೆ ಬೀಜ, ಅಚ್ಕಾರದ ಪುಡಿ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಒಂದು ಚಿಕ್ಕದೊಂದು ಅರ್ಧ ಹೋಳು ನಿಂಬೆಹಣ್ಣು. ಈಗ ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ. ಬೀಟ್ರೋಟ್ ರೈಸ್ ಮಾಡಲಿಕ್ಕೆ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಕಾದಿದೆ, ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕೊಳ್ಳೋಣ 1 ಟೇಬಲ್ ಸ್ಪೂನು. ಸಾಸಿವೆ ಸಿಡಿದ ನಂತರ ಕಡಲೆ ಬೀಜ 1 ಟೇಬಲ್ ಸ್ಪೂನು ಮತ್ತು ಗೋಡಂಬಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮಕ್ಕಳು ಬೀಟ್ರೋಟ್ ತಿನ್ನಲ್ಲ ಅಂದರೆ ಈ ಥರ ರೈಸ್ ಮಾಡ್ಕೊಡಿ. ಮಕ್ಕಳು ಪದೇ ಪದೇ ಇದೇ ಬೀಟ್ರೋಟ್ ರೈಸ್ನೇ ಕೇಳ್ತಾ ಇರ್ತಾರೆ. ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ. ಉದ್ದಿನಬೇಳೆ ಹಾಕೋದ್ರಿಂದ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಉದ್ದಿನಬೇಳೆದು ಮಿಕ್ಸ್ ಮಾಡಿ ಅದನ್ನ ಸೇರಿಸ್ಕೊಡಿ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 2 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಅಚ್ಕಾರದ ಪುಡಿನೂ ಹಾಕೋದ್ರಿಂದ ನೋಡಿಕೊಂಡು ಮಕ್ಕಳು ಲಂಚ್ ಬಾಕ್ಸಿಗೆ ಮಾಡ್ತಾ ಇರೋದ್ರಿಂದ 2 ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಖಾರ ಆಗ್ಬಿಟ್ರೆ ಮಕ್ಕಳು ತಿನ್ನಲ್ಲ. ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲೇ ಬೀಟ್ರೋಟ್ ಸೇರಿಸ್ಕೊಳ್ಳೋಣ. ಬೀಟ್ರೋಟು ಬೇಯಬೇಕು ಎಣ್ಣೆಯಲ್ಲಿ, ಫ್ರೈ ಆಗಬೇಕು. ಅದರಿಂದ ಬೀಟ್ರೋಟ್ನ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಬೀಟ್ರೋಟ್ ಹಾಕಿದ ತಕ್ಷಣವೇ ಉಪ್ಪು ಸೇರಿಸ್ಕೊಳ್ಳಿ. ನಾನು ರೈಸ್ ಮಾಡುವಾಗಲೂ ಉಪ್ಪು ಹಾಕೊಂಡಿದ್ದೀನಿ. ನಾನು ಬಾಸುಮತಿ ರೈಸಿಂದ ಅನ್ನ ಮಾಡಿ ಆರಕ್ಕೆ ಇಟ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈ ಥರ ರೈಸ್ ಐಟಮ್ಸ್ ಎಲ್ಲ ಮಾಡ್ತೀನಿ ಅಂದರೆ ಮುಂಚೆನೇ ರೈಸ್ ಎಲ್ಲ ಮಾಡಿಟ್ಕೊಂಡು ತಣ್ಣಗಾಗಿಬಿಟ್ರೆ ಉದ್ದಿದ್ರಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಅಚ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕೊಳ್ಳಿ, ಖಾರ ಆದರೆ ಮಕ್ಕಳು ತಿನ್ನಲ್ಲ. ಸ್ವಲ್ಪ ಅಡುಗೆ ಅರಿಶಿನ ಎಲ್ಲ ಸೇರಿಸ್ಕೊಂಡಿದ ನಂತರ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಬೀಟ್ರೋಟ್ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿ ಬೇಯಬೇಕು. ನೋಡಿ, ಈ ರೈಸ್ ಒಂದು ಮಾಡಿ ಇಟ್ಕೊಂಡ್ಬಿಟ್ರೆ ವಿತಿನ್ ಒಂದು 5 ಮಿನಿಟ್ಸಲ್ಲೆಲ್ಲ ಲೇಟಾಗಿದ್ರು ಏನು ಟೆನ್ಷನ್ನೇ ಮಾಡ್ಕೊಳ್ಳೋಂಗಿಲ್ಲ. ಮಕ್ಕಳಿಗೆ ಆರೋಗ್ಯವಾಗಿರೋ ಅಂಥ ತಿಂಡಿನೂ ಮಾಡಿಕೊಟ್ಟಾಗುತ್ತೆ. ಮಕ್ಳಿಗೆ ಬೀಟ್ರೋಟು ತಿನ್ಸಿದಂಗಾಗುತ್ತೆ. ಈಸಿಯಾಗಿ ಮಾಡ್ಕೊಬಿಡ್ಬೋದು. ಇದು ಹೀಗೆ ಒಂದು 2 ನಿಮಿಷ ಬೇಯಲಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳೇ ಮಾಮೂಲಿ. ಇದೇ ರೀತಿ ನೀವು ಬೀಟ್ರೋಟ್ ಹಾಕಿದ್ದೀನಲ್ಲ, ಅದೇ ಜಾಗಕ್ಕೆ ಕ್ಯಾರೆಟ್ ಬೇಕಾದ್ರೆ ಹಾಕೋಬೋದು. ಕ್ಯಾಪ್ಸಿಕಮ್ ಹಾಕೊಂಡ್ರೆ ಕ್ಯಾಪ್ಸಿಕಮ್ ರೈಸ್ ಆಗುತ್ತೆ. ಬೀಟ್ರೋಟ್ ಹಾಕೋದ್ರಿಂದ ಇದು ಬೀಟ್ರೋಟ್ ರೈಸು. ಕ್ಯಾರೆಟ್ ಹಾಕಿದ್ರೆ ಕ್ಯಾರೆಟ್ ಚಿತ್ರಾನ್ನ ಆಗುತ್ತೆ. ನಿಮ್ಮ ಮನೆ ಮಕ್ಕಳಿಗೆ ಇದೇ ರೀತಿ ದಿನ ಒಂದೊಂದು ತರಕಾರಿಯಿಂದ ರೈಸ್ ಐಟಮ್ ಮಾಡಿಕೊಡಿ. ಮಕ್ಕಳು ಖುಷಿಪಟ್ಟು ಲಂಚ್ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಬರ್ತಾರೆ. ಇವಾಗ ಇದು ಬೀಟ್ರೋಟ್ ಎಲ್ಲ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಸೇರಿಸಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದಾದ್ಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ಆಫ್ ಹಾಕಿದಂಗೆ ಒಂದು ಚಿಕ್ಕ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಇದು ಬೀಟ್ರೂಟ್ ಸ್ವೀಟ್ ಆಗಿರುತ್ತೆ. ಸ್ವಲ್ಪ ಖಾರ ಹುಳಿ ಎಲ್ಲ ಇದ್ರೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಬೀಟ್ರೂಟ್ ರೈಸು. ಇವಾಗ ಇದೆಲ್ಲ ರೆಡಿ ಆಗಿದೆ. ಇದನ್ನ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ಕೊಂಡ್ಬಂದ್ರಲ್ಲ ಎಷ್ಟು ಈಸಿಯಾಗಿ ಬೀಟ್ರೂಟ್ ರೈಸ್ ಮಾಡೋದು ಅಂತ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರೈಸ್ ಒಂದು ಮಾಡ್ಕೊಂಡು ಇಟ್ಕೊಂಡಿದ್ರೆ ಒಂದು 10 ನಿಮಿಷದಲ್ಲೇ ಈಸಿಯಾಗಿ ಮಾಡ್ಬೋದಾದಂಥ ಬೀಟ್ರೂಟ್ ರೈಸು. ಇನ್ನಷ್ಟು ಟೇಸ್ಟಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ರೆಸಿಪಿಯೊಂದಿಗೆ. ನಾನು ನಿಮ್ಮ ಚೈತ್ರ ಕಿಚನ್.